ಗಂಗಾ ಅಮ್ಮವ್ರೆ, ತಿಲೋತ್ತಮ, ಮ್ಯಾಮ್, ಬ್ಲ್ಯಾಂಕ್ ಚೆಕ್ ನಾನೇ ಸೈನ್ ಮಾಡಿದ್ದೀನಿ. ಪೇ ಜಾಗದಲ್ಲಿ ನಾನು ಹೇಳ್ದಂಗೆ ಬರೀ. ಹಾಗೆ ಆಗ್ಲಿ ಮೇಡಮ್. ನೀ ಅದನ್ನ ಬರೆದು ಕಂಪನಿ ನೋಟಿಸ್ ಬೋರ್ಡ್ ಮೇಲೆ ಆ ಚೆಕ್ನ ಅಂಟಿಸು. ಬಂದವರೆಲ್ಲ ನೋಡ್ತಾರೆ. ನೋಡಿದ್ಮೇಲೆ ಇನ್ನೊಂದ್ಸರಿ ಆ ಥರ ಕೆಲಸ ಮಾಡಕ್ ಹೋಗಲ್ಲ. ಅಮ್ಮವ್ರೆ, ತಿಲೋತ್ತಮ ಅವ್ರಿಗೆ ಏನ್ ಬರಿಬೇಕು ಅಂತ ಹೇಳಿ. ಮೇಡಮ್ ಅವರು ಪೆನ್ ಇಟ್ಕೊಂಡು ಏನ್ ಬರೆಯೋದು ಅಂತ ಕಾಯ್ತಾ ಇದ್ದಾರೆ. ನಿಯತ್ತಿಲ್ದಿರೋ ನಾಯಿಗಳ. ಅಂತ ಬರೀ. ರೈಟ್ ಇಟ್ ಡೌನ್. ಮ್ಯಾಮ್, ಎಸ್, ಮತ್ತೆ ಹೇಳ್ಬೇಕಾ? ನಿಯತ್ತಿಲ್ದಿರೋ ನಾಯಿಗಳ. ಅಕ್ಕ, ನಾಯಿ ಅಂತ ದೊಡ್ಡದಾಗಿ ಬರೀ. ಮೇಡಮ್ ಹೇಳಿದ್ದಾರೆ. ಬರಿತಾ ಇದ್ದೀನಿ. ತಗೊಂಡು ಹೋಗಿ ಆಫೀಸಲ್ಲಿ ಎಲ್ರಿಗೂ ಕಾಣೋ ಹಾಗಿಡಿ. ಇನ್ನೊಂದ್ಸಲ ಈ ತರ ಹೇಳಿ ಕೆಲಸ ಮಾಡಕ್ಕೆ ನಾಚಿಕೆ ಆಗ್ಬೇಕು. ಏನಂತೀಯ ತಿಲೋತ್ತಮ? ಎಸ್ ಮ್ಯಾಮ್. ನಿಯತ್ತೇ ಇಲ್ಲದೆ ಇರೋ ನಾಯಿ. ಅದೇ ಬರ್ದ್ರಿ ಅಲ್ವಾ? ತಗೊಂಡು ಹೋಗಿ ಮೇಡಮ್. ಆಗ್ಲಿ ಗಂಗಾಧರ್ ಅವರೇ. ಒಳ್ಳೇದು. ಏನ್ ಗಾಯತ್ರಿ ಮೇಡಮ್, ಸತ್ ಮೇಲೂ ಅಕ್ಕ ಅಂತ ಕರೆದ್ರು ಕರಿಕರ ಇಲ್ವಾ ನಿಮ್ಗೆ? ನಡೆದಿದ್ದನ್ನೆಲ್ಲ ಕನ್ಸಲ್ಲಿ ನೀವು ನೆನ್ಪಿಸ್ತಾನೆ ಬರ್ತಿದ್ದೀರಾ? ಹಾ, ಇಷ್ಟು ದಿನ ಪ್ರಶಾಂತವಾಗಿದ್ದ ನನ್ನ ಜೀವನದಲ್ಲಿ ಮತ್ತೆ ಬಿರುಗಾಳಿ ಎಬ್ಬಿಸ್ಬೇಕು ಅಂತಿದ್ಯಾ ಅಕ್ಕ? ಯಾಕೆ ಹಾಗೆ? ಸ್ವರ್ಗದಲ್ಲಿ ಒಬ್ಳೇ ಇರೋದಕ್ಕೆ ಬೇಜಾರಾಗ್ತಿದ್ಯಾ ನಿಂಗೆ? ಪರವಾಗಿಲ್ಲ ಬಿಡು. ಯಾಕೆ ಅಂದ್ರೆ ನಿನ್ನ ಜೊತೆಯಾಗಿ ನಿನ್ನ ಗಂಡನ್ನೇ ಕಳ್ಸೋಣ ಅಂತಿದ್ದೀನಿ. ಈಗ ಸದ್ಯಕ್ಕೆ ಹಾಸ್ಪಿಟಲ್ನಲ್ಲಿ ಆಕ್ಸಿಜನ್ ಸಪೋರ್ಟಲ್ಲಿ ಇದ್ದಾನೆ. ಅವನ
ಅವನ್ ಬೇಗ ಹುಷಾರಾಗಿ ಮನೆಗ್ ಬರ್ತಾನೆ ಅಂತ ಎಲ್ರೂ ಹೇಳ್ತಿದ್ದಾರೆ. ಸಂತೋಷ, ಹಾಸ್ಪಿಟಲ್ನಲ್ಲೇ ಸಾಯ್ಲಿ ಅಂತ ಯಾರ್ ತಾನೇ ಬಯಸ್ತಾರೆ? ತಮ್ಮನೇಲೆ ಪ್ರಾಣ ಹೋದ್ರೆ ಅತೃಪ್ತಿನೇ ಬೇರೆ. ಬರ್ಲಿ, ಬಂದ್ಮೇಲೆ ಅವರು ಹೇಗ್ ರಿಯಾಕ್ಟ್ ಮಾಡ್ತಾರೋ ಅಂತ ನೋಡಿ ಅವನು ಕೂಡ ನೀನಿರೋ ಜಾಗಕ್ಕೆ ಹೇಗೆ ಯಾವಾಗ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತೀನಿ. ಆದ್ರೆ ಇದು ತುಂಬಾ ಅನ್ಯಾಯ ಅಕ್ಕ. ನಾನ್ ನಿನ್ನ ಪ್ರಶಾಂತವಾಗಿ ಶಾಶ್ವತವಾಗಿ ಸಮಾಧಿನಲ್ಲಿ ಮಲಗಿಸಿದೀನಲ್ವಾ, ಮತ್ತೆ ನನ್ಗೆ ಯಾಕೆ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ? ಓ, ಅರ್ಥ ಆಯ್ತು. ಇನ್ನೂ ಒಂದು ಸಮಾಧಿನ ರೆಡಿ ಮಾಡಿ ಜಗದೀಶ್ ಸರ್ನ ಅಲಿಯಾಸ್ ನನ್ನ ರಿಜಿಸ್ಟರ್ಡ್ ಗಂಡನ್ನ ನಿನ್ನ ಹತ್ರ ಕಳಿಸ್ಬೇಕು ಅಂತ ನನ್ನನ್ನ ಹೀಗೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಹಾಗಿದ್ರೆ ಸರಿ ಬಿಡು, ಹಿ ಈಸ್ ಆನ್ ಹಿಸ್ ವೇ. ಎಲ್ಲಿ ಬೇಗ ಶಿವ, ಇವತ್ತೇ ಅರ್ಧ ಗಂಟೆ ತಡ ಆಯ್ತು. ನನಗೇನೋ ಆ ಅಲಾರಾಮ್ ಎಲ್ಲ ಇಟ್ಕೊಳ್ಳೋಕ್ಕೆ ಬರಲ್ಲ. ನಮ್ಮೂರಾದ್ರೆ ಕೋಳಿ ಇರುತ್ತೆ, ಬೆಳಗ್ಗೆ 5 ಗಂಟೆಗೆ ಕೂಗುತ್ತೆ. ಹೌದು, ನೀನೇನು ಆಗ್ಲೇ ಎದ್ದು ಬಂದ್ಬಿಟ್ಟಿದ್ಯಲ್ಲ? ಎಲ್ಲಮ್ಮ ತಾಯಿ, ಆ ಔಟ್ ಹೌಸ್ ಅಲ್ಲಿ ಜಾಸ್ಮಿನ್ ಇದ್ದಾಳಲ್ಲ, ಮಧ್ಯರಾತ್ರಿವರೆಗೂ ಇಂಗ್ಲಿಷ್ ಸಿನಿಮಾ ನೋಡ್ತಿದ್ಲು. ಮರದ ಮೇಲೆ ಮಲ್ಕೊಳ್ಳೋಣ ಅಂದ್ರೆ ಆ ಸೌಂಡು ಅಲ್ಲಿ ತನಕ ಬರ್ತಿತ್ತು. ಈ ಕೋಣೆಲೆ ಮಲ್ಕೋ ಅಂದ್ರೆ ನೀನ್ ಕೇಳಲ್ವಲ್ಲ? ಬೇಡ ಬಿಡು, ವಿಶಾಲ್ ಯಜಮಾನ್ರು ನಿನ್ ರೂಮಿಗೆ ಬಂದ್ರೆ ನನ್ನ ನಿದ್ದೆ ಹಾಳಾಗತ್ತೆ. ಚೆನ್ನಾಗಿ ಹೇಳ್ತೀಯ ನೀನು. ವಿಶಾಲಕ್ಷಮ್ಮ ತಾಯಿ, ಏನ್ ನಡೀತಿದೆ? ಏನಾಯ್ತು ನಯನಿ? ಶಿವ, ಯಾರೋ ವಯಸ್ಸಾದವರು ರೋಡಲ್ಲಿ ರಕ್ತ, ಕೈಯಲ್ಲಿ ತ್ರಿಶೂಲ ಗುರ್ತು, ರಕ್ತ. ಭಯ ಆಗ್ತಿದೆ ಶಿವ, ಭಯ ಆಗ್ತಿದೆ. ನೀನ್ ಟೆನ್ಷನ್ ಆಗ್ಬೇಡ, ನೀನ್ ಕಾಪಾಡ್ಲಿ ಅಂತಾನೆ ವಿಶಾಲಾಕ್ಷಮ್ಮ ತಾಯಿ ಆತರ ತೋರ್ಸಿದ್ದಾರೆ. ಅಮ್ಮೋರೆ, ನನ್ನ ಗಂಡನ್ ಕಾಪಾಡಿದಿಕ್ಕೋಸ್ಕರ ನನ್ನ ಹಣೆಯಲ್ಲಿ ಕುಂಕುಮ ಅಳಿಸ್ದೇ ಇರೋ ಹಂಗೆ ಮಾಡಿದಿಕ್ಕೆ ನೀನು ನಿನ್ ರಕ್ತನೇ ಹರಿಸಿದ್ಯಲ್ಲ ನೈನಿ. ಇಲ್ಲ ಅಮ್ಮೋರೆ, ನಾನಿರುವವರೆಗೂ ನಿಮ್ಗೆ ಕುಂಕುಮ ಅಳಿಸಕ್ ಬಿಡಲ್ಲ. ನೀವು ಸುಮಂಗಲಿಯಾಗಿರ್ಬೇಕು, ಇರ್ತೀರಾ? ನನ್ನ ರಕ್ತ ಸುರಿದ್ರು ಪರವಾಗಿಲ್ಲ, ನಿಮಗೆ ಕುಂಕುಮ ಇಡ್ತೀರಿ ಅಮ್ಮೋರೆ. ನಿಂಗೆ ಕೃತಜ್ಞತೆ ಹೇಳಕ್ಕೋಸ್ಕರ ಬಂದಿದ್ದೀನಿ. ಅಯ್ಯೋ, ಎಂಥ ಮಾತು ಅಮ್ಮೋರೆ. ಅಮ್ಮನೋರಾಗ್ಲಿ ನೀವಾಗ್ಲಿ
ನನಗೆ ಆಜ್ಞೆ ಮಾಡ್ಬೇಕಷ್ಟೆ. ಆ ಕೆಲಸ ನಾನು ಮಾಡಿದ್ರೇನೆ ನನ್ನ ಜನ್ಮಕ್ಕೆ ಅರ್ಥ. ವಿಶಾಲಕ್ಷ್ಮ ತಾಯಿ ನೀನು ಕೊಟ್ಟಿರೋ ವರದಿಂದ ಈ ಕುಟುಂಬನೂ ಕಾಪಾಡು ನೈನಿ. ಅದು ನನ್ನ ಕರ್ತವ್ಯ ಅಮ್ಮೋರೆ. ನನ್ನ ಕರ್ತವ್ಯ ನಿಭಾಯಿಸಕ್ಕೋಸ್ಕರ ಅಗತ್ಯ ಬಿದ್ರೆ ನನ್ನ ದೇಹದಲ್ಲಿರೋ ಅಷ್ಟು ರಕ್ತನೂ ಧಾರೆ ಇರ್ತೀನಿ. ನನಗೆ ಗೊತ್ತು ನೈನಿ, ನೀನು ಎಷ್ಟು ತ್ಯಾಗ ಮಾಡ್ತೀಯ ಅಂತ. ಕಾಪಾಡ್ಕೋಬೇಕು ಅಂತನ್ನೋ ನಿನ್ನ ಪ್ರಯತ್ನನೇ ಒಂದು ಯಾಗ. ಆ ಯಾಗಕ್ಕೆ ಜೊತೆಯಾಗಿ ಗಂಗನ್ ಕರ್ಕೊಂಬ. ಗಂಗಾನ ಅಮ್ಮೋರೆ? ಹೌದು ನೈನಿ, ನೀನು ಗಂಗನ್ ಕರ್ಕೊಂಬರ್ಬೇಕು. ಮಾವನ್ನ ವಿಕ್ರಾಂತ್ ಮನೆ ಕರ್ಕೊಂಡ್ ಬಂದಿದ್ದಾನೆ, ಎಲ್ರೂ ಬನ್ನಿ. ಅಮ್ಮೋರೆ, 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 ಅಮ್ಮೋರೆ. ಅಮ್ಮ ಅವ್ರು ಹೊರಟೋದ್ರು ನೈನಿ. ಹಾಸಿನಿ ಅವ್ರು ಎಲ್ರೂ ಬನ್ನಿ ಅಂತ ಕರೆದ್ರಲ್ಲ, ಆಗ್ಲೇ ಹೊರಟೋಗಿರ್ಬೇಕು ನೈನಿ ಅಮ್ಮ ಅವರು. ಆ ಯಾಗಕ್ಕೆ ಗಂಗಾನ್ ಕರ್ಕೊಂಡ್ ಬಂದ್ರು ಅಮ್ಮೋರು. ಅಂದ್ರೆ ನೀರೇ ಅಲ್ವಾ ಶಿವ? ಏ ಪೆದ್ದಿ, ಯಾಗ ಮಾಡಕ್ಕೆ ತುಪ್ಪ ಬೇಕು, ನೀರಿಂದ ಹೇಗ್ ಮಾಡಕ್ಕಾಗತ್ತೆ? ಶಿವ ಮತ್ತೆ ಗಂಗಾ ಅಂದ್ರೆ ಯಾರೋ ಕೇಳಿಸ್ತೋರಿರ್ಬೇಕು. ಡ್ಯಾಡ್ ಬನ್ನಿ. ಜಗದೀಶ್ ಅಣ್ಣ ಬಾವಾ. ಬಾರಕ್ಕ. ಪರ್ಶು ಏನಕ್ಕ? ಇನ್ನು ಈಗ ಮನೆಗ್ ಬಂದಿದ್ದಾನೆ, ತಕ್ಷಣ ಕಣ್ಣು ಕಾಣಿಸ್ಕೊಂಡ್ರೆ ಸಾಯಿಸೇ ಬಿಡ್ತಾನೆ ಅನ್ಸತ್ತೆ. ವೆಲ್ಕಮ್ ಮಾಡ್ಲಿಲ್ಲ ಅಂದ್ರೆ ಸರಿ ಇರಲ್ಲಕ್ಕ. ರಿಪ್ಲೈ ಕೂಡ ಸರಿಯಾಗಿ ಮಾಡಕ್ ಬರ್ದೇ ಇರೋನ್ಗೆ ನಾವೇನ್ ಅಪ್ಲೈ ಮಾಡಿದೀವಿ ಅಂತ ಅವ್ರು ಯಾರಿಗೂ ಗೊತ್ತಿಲ್ವಲ್ಲ. ನನ್ ಮಾತ್ ಕೇಳು, ಸ್ವಲ್ಪ ಹೊತ್ತು ಸುಮ್ನಿರು. ಕೂತ್ಕೊಳ್ಳಿ ಡ್ಯಾಡ್. ಡ್ಯಾಡ್ ಇವಾಗ ಹೇಗಿದೆ? ಭಯ ಆಗ್ತಿದೆ ವಿಶಾಲ್, ಭಯ ಆಗ್ತಿದೆ. ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡ್, ನಿಮ್ಗೇನೂ ಆಗಲ್ಲ. ಮೆಡಿಸಿನ್ಸ್ನ ಟೈಮು ಕರೆಕ್ಟಾಗಿ ತೊಗೊಂಡ್ರೆ 6 ತಿಂಗಳಲ್ಲಿ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಡಾಕ್ಟರ್ಸ್ ಭರವಸೆ ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ತೊಂದರೆ ಆಗಲ್ಲ, ಆದರೆ ಪ್ರಾಣಕ್ಕೆ ತೊಂದರೆ ಆದರೆ ಅಲ್ಲೋ ಜಗದೀಶ, ನನ್ ಮೊಮ್ಮಗ ಒಂದು ಹೇಳಿದ್ರೆ ನೀನೊಂದು ಮಾತಾಡ್ತಾ ಇದೆಯಲ್ಲೋ. ಅಜ್ಜಿ, ಡ್ಯಾಡ್ ಸ್ವಲ್ಪ ದಿನ ಡಿಸ್ಟರ್ಬ್ ಆಗಿರ್ತಾರೆ ಅಂತ ಡಾಕ್ಟರ್ ಹೇಳಿದಾರಲ್ವಾ? ಪ್ಲೀಸ್ ದಯವಿಟ್ಟು ಯಾರೂ ಅವ್ರಿಗೆ ಹಿಂಸೆ ಮಾಡಬೇಡಿ, ಅವ್ರನ್ನ ಆರಾಮಾಗಿರಕ್ ಬಿಡಿ. ಭಾವನ್ಗೆ ರೆಸ್ಟ್ನ ಅವಶ್ಯಕತೆ ಇದೆ. ನಾನು ಶಾಶ್ವತವಾಗಿ ವಿಶ್ರಾಂತಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋರು ಕೂಡ ಇಲ್ಲಿದ್ದಾರೆ. ನೋ ಡ್ಯಾಡ್, ನೋ.
ಮಾತಾಡಬೇಡಿ. ನೀವು ಚೆನ್ನಾಗಿದ್ರೇನೆ ನಾವೆಲ್ಲರೂ ಚೆನ್ನಾಗಿರೋದು. ಮಾವನ್ ನೋಡೋದಕ್ಕೆ ನಾವ್ ಎಲ್ರೂ ಬಂದಿದ್ದೀವಿ. ಆದ್ರೆ ಅತ್ತೆ ಮತ್ತೆ ಪರಶು ಮಾವ ಬಂದಿಲ್ವಲ್ಲ, ಎಲ್ಲಿದ್ದಾರೆ ಅವರು? ಈ ಹಾಸಿನಮ್ಮ ನಮ್ಮನ್ ಕರೆದು ಮತ್ತೆ ಹೊಡ್ಸೋತರ ಇದ್ದಾಳಕ್ಕ. ಹೋದ್ರೆ ಪ್ರಾಬ್ಲಮ್ ಆಗತ್ತೆ ಕಣೋ. ತಿಲೋತ್ತಮ ಆಂಟಿ ಯಾಕಲ್ಲಿದ್ದಾರೆ? ಏನ್ ಪರಶು ಮಾವ, ಜ್ವರ ಬಂದವ್ರ ತರ ಅಷ್ಟು ದೂರ ನಿಂತಿದ್ದೀರಾ? ಇಲ್ಲಿ ಬನ್ನಿ. ಅದು ಅಕ್ಕ ಬಾವನ್ ಸ್ಥಿತಿ ನೋಡಿ ತುಂಬಾ ನೋವು ಪಡ್ತಿದ್ದಾಳಮ್ಮ. ಓ, ಅದಕ್ಕೆ ಇಲ್ಲಿ ನಿಂತ್ಕೊಂಡೆ ಸಮಾಧಾನ ಮಾಡ್ತಿದ್ದೀನಿ. ಅಕ್ಕ ನೀನ್ ಸುಮ್ನೆ ಇರಕ್ಕ, ಸುಮ್ನೆ ಇರು ಅಕ್ಕ, ಏನಾಗಲ್ಲ, ಅಳ್ಬೇಡಕ್ಕ. ಮಾಮ್ ಪರವಾಗಿಲ್ಲ, ಬನ್ನಿ ಮಾಮ್. ನೀವು ಕಾಣಿಸಿದ್ರೆ ಅಲ್ವಾ ಡ್ಯಾಡ್ಗೆ ಇನ್ನೂ ಧೈರ್ಯ ಬರೋದು ಮಾಮ್. ಬನ್ನಿ ಮಾಮ್. ಬೇಡ ವಿಶಾಲ್, ನಾನು ಬಂದು ಈಗ ಅವ್ರ ಕಣ್ಮುಂದೆ ನಿಂತ್ಕೊಂಡ್ರೆ ಅವ್ರಿಗಿನ್ನೂ ನೋವಾಗುತ್ತೆ. ಇಲ್ಲ ಮಾಮ್. ಹೌದು ವಿಶಾಲ್, ಸೆಂಟಿಮೆಂಟ್ ಇಂದ ಹೃದಯ ಇನ್ನೂ ಭಾರ ಆಗುತ್ತೆ. ವಿಶಾಲ್, ಅವರು ಬರಬಾರ್ದು. ಬರೋದು ಬೇಡ, ಡ್ಯಾಡ್, ಬರೋದು ಬೇಡ, ಡ್ಯಾಡ್, ಬರೋದು ಬೇಡ. ಡ್ಯಾಡ್, ಜಗದೀಶ್. ದೊಡ್ಡ ಯಜಮಾನ್ರೆ, ದೊಡ್ಡ ಯಜಮಾನ್ರೆ. ಏನಾಯ್ತು ನಿನಗೆ? ಏನಾಯ್ತಣ್ಣ? ಏನು ಆಗಲ್ಲ ಡ್ಯಾಡ್. ಏನು ಆಗಲ್ಲ. ನೀವು ಕಾಮ್ ಆಗಿ ಡ್ಯಾಡ್. ಕಂಟ್ರೋಲ್ ಡ್ಯಾಡ್, ಕಂಟ್ರೋಲ್ ಪ್ಲೀಸ್. ಕಂಟ್ರೋಲ್ ಡ್ಯಾಡ್. ಬೇಡ, ಅವ್ರು ಬರಬಾರ್ದು. ಡ್ಯಾಡ್, ಡ್ಯಾಡ್, ರಿಲ್ಯಾಕ್ಸ್ ಡ್ಯಾಡ್, ರಿಲ್ಯಾಕ್ಸ್. ಡ್ಯಾಡ್, ಬರಬೇಡ, ಪ್ಲೀಸ್ ಡ್ಯಾಡ್. ಬರಬಾರ್ದು, ಅವ್ರು ಬರಬಾರ್ದು. ಬರೋದು ಬೇಡ. ಯಾಕೆ ಹೇಗೆ ಹೆದರ್ಕೊಂಡಿದ್ದೀರಾ? ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಯಾಕೆ ಹೀಗೆ ಎಮೋಷನಲ್ ಆದ್ರು? ವಾಟ್ ಹ್ಯಾಪನ್? ಮೋಸ, ಕುತಂತ್ರ, ವಂಚನೆ. ಏನಾಯ್ತು ನನ್ನ ಮಾತು ಕೇಳಿ. ಓಕೆ ಓಕೆ, ಕೂಲ್ ಡ್ಯಾಡ್, ರಿಲ್ಯಾಕ್ಸ್. ಏನಾಯ್ತು ಡ್ಯಾಡ್? ಏನಾಯ್ತು ಹೇಳಿ. ಏನು ಆಗ್ಬಾರ್ದು ಅಂತ, ಏನು ನಡಿಬಾರ್ದು ಅಂತ. ಅವ್ರು ದೂರನೇ ಇರ್ಲಿ, ಅವ್ರು ದೂರನೇ ಇರ್ಲಿ. ಬೇಡ, ಡ್ಯಾಡ್. ಬರೋದು ಬೇಡ ಅವ್ರ ಇಲ್ಲಿಗೆ. ವಿಶಾಲ್, ನನಗೆ ಹೆದರಿಕೆ ಆಗ್ತಾ ಇದೆಯೋ? ಏನೇನೋ ಮಾತಾಡ್ತಾನಲ್ಲೋ ಇವನು. ಯಾಕೆ ಹಿಂಗ್ ಮಾಡ್ತಾ ಇದ್ದಾನೋ ಇವನು? ಅಜ್ಜಿ, ನೀವು ಗಾಬರಿ ಆಗ್ಬಿಡಿ ಪ್ಲೀಸ್. ಡ್ಯಾಡ್, ನೀವೇನು ಗಾಬರಿ ಆಗ್ಬಿಡಿ ಪ್ಲೀಸ್. ಪ್ಲೀಸ್ ಡ್ಯಾಡ್, ಗಾಬರಿ ಆಗ್ಬಿಡಿ ಡ್ಯಾಡ್ ಪ್ಲೀಸ್. ವಿಕ್ರಾಂತ್, ಬ್ರೋ, ಡ್ಯಾಡ್ನ ರೂಮ್ ಕರ್ಕೊಂಡು ಹೋಗೋಣ ಬಾ. ಸರಿ ಬ್ರೋ. ಬನ್ನಿ ಡ್ಯಾಡ್. ಇದೆ ಹುಷಾರು. ಏನು ಆಗಲ್ಲ ಡ್ಯಾಡ್, ನಾನು ಇದೀನಲ್ವಾ. ಹುಷಾರು. ಬನ್ನಿ, ಏನೂ ಆಗಲ್ಲ. ಹುಷಾರಾಗಿರ್ಬೇಕು, ಯಾವಾಗ ಏನ್ ನಡೆಯುತ್ತೋ ಗೊತ್ತಾಗಲ್ಲ. ಹುಷಾರಾಗಿರಿ, ಹುಷಾರು. ಬನ್ನಿ ಬನ್ನಿ. ಹಾಂ, ಹುಷಾರು. ಓಕೆ ಡ್ಯಾಡ್. ಆಯ್ತಾಯ್ತು, ಬನ್ನಿ ಡ್ಯಾಡ್, ಏನೂ ಆಗಲ್ಲ. ಹುಷಾರಾಗಿರ್ಬೇಕು. ಓಕೆ ಡ್ಯಾಡ್, ನಾನು ನೋಡ್ಕೋತೀನಿ. ಹುಷಾರಾಗಿರ್ಬೇಕು, ಹುಷಾರು. ಏ ವಿಕ್ರಾಂತ್, ಸರಿಯಾಗಿ ಹಿಡ್ಕೊ. ಹುಷಾರು. ಡ್ಯಾಡ್, ನೀವು ರೆಸ್ಟ್ ತಗೊಳ್ಳಿ. ಬನ್ನಿ ಡ್ಯಾಡ್. ಹುಷಾರು. ಹುಷಾರು. ಡ್ಯಾಡ್. ಹುಷಾರು, ಹುಷಾರು. ಓಕೆ ಓಕೆ ಮಾಮ್. ಬನ್ನಿ ಡ್ಯಾಡ್, ನೀವು ಹತ್ತಿ ಡ್ಯಾಡ್. ಹುಷಾರು, ಹುಷಾರಾಗಿರ್ಬೇಕು. ಹುಷಾರಾಗಿರು. ಓಕೆ ಓಕೆ. ಹುಷಾರು. ಮನೆಗೆ ಬಂದಾಗ ಚೆನ್ನಾಗೇ ಇದ್ರು, ಬಂದ್ 2 ನಿಮಿಷಕ್ಕೆ ಹೀಗೆ ಆಡ್ತಿದ್ದಾರೆ. ಬ್ರೈನಿಗೆ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ ಹೇಳಿದಾರಂತೆ ಚಿಕ್ಕತ್ತೆ. ಅವ್ರನ್ನ ಈಗ ನೋಡಕ್ಕಾಗ್ದೆ ನಾನು ಹೀಗೆ ದೂರ ನಿಂತಿದ್ದೀನಿ. ಸಮಾಧಾನ ಮಾಡ್ಕೊ ಪ್ಲೀಸ್. ತುಂಬಾ ನೋವಾಗ್ತಾ ಇದೆ, ಅದಕ್ಕಿಂತ ಹೆಚ್ಚಾಗಿ ತುಂಬಾ ಭಯ ಆಗ್ತಾ ಇದೆ. ಅಕ್ಕ, ಮಾತ್ರೆ ತಗೊಂಡ್ರೆ ಮತ್ತೆ ಮೊದ್ಲಿನ ಥರ ಆಗ್ಬಿಡ್ತಾರೆ ಬಾವ.
ನಾನ್ ಸೇವೆ ಮಾಡ್ತೀನಿ ಅಮ್ಮವ್ರೆ. ದೊಡ್ಡ ಯಜಮಾನ್ರು ಪೂರ್ತಿಯಾಗಿ ಹುಷಾರಾಗೋವರೆಗೂ ನೋಡ್ಕೋತೀನಿ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾನೆ ಅನ್ನೋ ಸಂತೋಷನೇ ಇಲ್ದೇ ಇರೋ ಹಾಗಾಯ್ತು. ಅಂಕಲ್ನ ಡಿಸ್ಟರ್ಬ್ ಮಾಡಬೇಡಿ ಆಂಟಿ, ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು. ಅವ್ರೀಗ ರೆಸ್ಟ್ ತಗೊಳ್ಳಿ. ಏನಾದ್ರೂ ಅವತಾರ ಆಡಿದ್ರೆ ನಮಗೇನು ಬರಬೇಕು ಅದನ್ನ ತಗೊಂಡ್ಬಿಡ್ಬೇಕು. ಜಶ್ವಂತ್ ಬ್ರೋನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ಮೇಲೆ ತಿಲೋತ್ತಮ ಆಂಟಿ ನನ್ನನ್ನು ಸಮಾಧಾನ ಮಾಡಲಿಲ್ಲ. ನಾನು ಹೀಗೆ ಒಂಟಿಯಾಗಿರೋದು ಅವ್ರು ಒಳ್ಳೇದು ಅನ್ಕೊಂಡಿದ್ದಾರಾ? ನೈನಿ ಕೂಡ ನನ್ನನ್ನು ಈಸಿಯಾಗಿ ತಗೊಂಡು ವಾರ್ನಿಂಗ್ ಕೊಟ್ಟಿದ್ದಾಳೆ ಅಂದರೆ ಅವಳ ಹತ್ರ ಇನ್ನೇನಾದರೂ ಸಾಕ್ಷಿಗಳಿದೆಯಾ? ಏನ್ ಯೋಚನೆ ಮಾಡ್ತಿದ್ಯಾ ಮುಳ್ಮೀನು? ಕೇಳಿದ್ರೆ ನೀನು ಉತ್ತರನೇ ಕೊಡ್ದೆ ಮುಖ ಆ ಕಡೆ ತಿರುಗಿಸ್ತೀಯಲ್ಲ. ನಾಚಿಕೆ ಅನ್ಸತ್ತಮ್ಮ ಅವ್ರೆ. ಅಣ್ಣನಂತೂ ಪೊಲೀಸರು ಇಟ್ಕೊಂಡು ಹೋದ್ರು. ತಂಗಿನ ಅದ್ಯಾವ ಕೇಸ್ ಮೇಲೆ ಇಟ್ಕೊಂಡು ಹೋಗ್ತಾರೋ ಏನೋ. ಜಸ್ಟ್ ಶಟ್ ಅಪ್. ಯು ಶಟ್ ಅಪ್. ಹಾ, ನೋಡು ಸಿಸ್ಟರ್ ಹೇಗೆ ಮಾತಾಡ್ತಿದೆ. ಶಿವನ್ ಜೊತೆ ಯಾಕೆ ಜಗಳಾಡ್ತೀಯಾ? ಆ ಮಾತಕ್ ಬಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಸಮಾಧಾನವಾಗಿರು. ಯಾರ ಜೊತೆನೂ ಮಾತಾಡೋ ಅವಶ್ಯಕತೆನೂ ಇರಲ್ಲ, ಯಾರು ಬಂದ್ ಮಾತಾಡೋದು ಇಲ್ಲ. ವೈ? ಯಾಕಂದ್ರೆ ನೀನು ಕೂಡ ಜೈಲಿಗೆ ಹೋಗ್ತೀಯಲ್ಲ. ಅದೇನಾದ್ರೂ ಗೆಸ್ಟ್ ಹೌಸ್ ಹೋಗಿ ರೆಸ್ಟ್ ತಗೊಂಡ್ ಬರೋದಕ್ಕೆ? ಜೈಲಿಗೆ ಹೋಗದೆ ಇದ್ರು ನಿಮ್ ಮನೆಗೆ ಹೋಗ್ತೀಯ ಬಿಡಮ್ಮ. ನೀನು ಕೂಡ ನಿಮ್ ಅಣ್ಣನ್ ತರಾನೇ ಅಂತ ವಿಶಾಲಕ್ ಗೊತ್ತಾದ್ರೆ ಅವನ್ ಯಾಕೆ ನಿನ್ ಮುಖ ನೋಡ್ತಾನೆ ಹೇಳು? ಅದು ಫೇಸಾ ಹಾಗಲ್ಕಾಯಿ ಜ್ಯೂಸಾ? ಏಯ್ ದೇವ್ರೇ, ಇವ್ಳು ಬಂದ್ಬಿಟ್ಲಾ? ಏನು ನಮ್ ಜಾಸ್ಮಿನ್ನ ಅಳಿಸ್ತಾ ಇದ್ದೀರಾ? ನೋಡಿ ಆಂಟಿ, ಆಗಿಂದ ಇವರಿಬ್ರು ಸೇರ್ಕೊಂಡು ನನ್ನ ಇನ್ಸಲ್ಟ್ ಮಾಡ್ತಿದ್ದಾರೆ. ಏನು ಹಾಸಿನಿ, ಜಾಸ್ಮಿನ್ನ ಒಬ್ಬಳನ್ನೇ ಮಾಡಿ ಆಡ್ಕೋತಿದ್ದೀರಾ? ಅವಳಿಗೆ ಆಟ ಬರುತ್ತೆ, ಕುಂಟೆ ಬಿಲ್ಲೆ ಆಟನೂ ಬರಲ್ಲ. ಏನಾದ್ರೂ ಹೇಳಿದ್ರೆ ಮುಖನ ಪೂರಿ ತರ ಊದಿಸ್ಕೋತಾಳೆ. ಏನ್ ಹೇಳಿದ್ಲು ಅದನ್ನ ಹೇಳು ಮೊದ್ಲು. ಅಣ್ಣ ಜಸ್ವಂತ ಜೈಲ್ ಪಾಲಾದ. ಇಷ್ಟರಲ್ಲೇ ತಂಗಿನೂ ಜೈಲ್ ಪಾಲಾಗ್ತಾಳೆ ಅಂತಿದ್ವಿ. ನಿನ್ ಮುಖಕ್ಕೆ ನಾನು ನಲ್ಲಿಕಾಯಲ್ಲಿ ಹೊಡಿತೀನಿ ಏನ್ ಅನ್ಕೊಂಡಿದ್ಯಾ? ನಮ್ ಜಾಸ್ಮಿನ್ ಕೂಡ ಜೈಲಿಗೆ ಹೋಗ್ತಾಳೆ ಅಂತ ಅದ್ ಹೇಗೆ ಹೇಳ್ತೀಯಾ? ಅನ್ನೋದಕ್ಕೆ ಏನಿದೆ ದುರ್ದು ಆಂಟಿ. ಆದ್ರೆ ಪಾಪ ಎಷ್ಟು ದಿನ ಅಂತ ಇವಳು ಒಬ್ಳೇ ಇರ್ತಾಳೆ ಇಲ್ಲಿ ಹೇಳಿ? ನಾವೆಲ್ಲ ಇಲ್ವಾ? ನೀವೊಬ್ರು ಈ ಮಾತು ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನೀನು ಎಷ್ಟೇ ಹಾಗ್ ಮಾಡ್ಕೊಂಡ್ರು ಏನೂ ಆಗಲ್ಲ. ವಿಶಾಲ್ಗೂ ಈ ಮುಳ್ಮೀನ್ ಕೆಟ್ಟೋಳಿರ್ಬೋದೇನೋ ಅನ್ನೋ ಡೌಟ್ ಬಂದ ಹಾಗಿದೆ. ಅಂಥದ್ದೇನೂ ಇಲ್ಲ. ನೀವ್ ಏನೇನೋ ಹೇಳಿ ಜಾಸ್ಮಿನ್ ಡಿಪ್ರೆಷನ್ಗೆ ಹೋಗೋ ಹಾಗೆ ಮಾಡಬೇಡಿ. ಇವಳ ಜೊತೆಗೆ ನಾನಿದ್ದೀನಿ. ಜೊತೆಯಲ್ಲಿದ್ದೀನೇನ್ ಮಾಡ್ತೀರಾ? ಶಾಪಿಂಗಿಗೆ ಹೋಗ್ತೀರಾ ತಾನೇ? ಅಷ್ಟೇ ಅಂತ ಬಾಳೆ ಎಲೆ ತೊಳ್ದಷ್ಟು ಈಸಿಯಾಗಿ ಹೇಳ್ಬೇಡ. ಜಾಸ್ಮಿನ್ನ ಈ ಮನೆ ಸೊಸೆ ಮಾಡಿದ್ಮೇಲೆ ನಾನು ಅಮೆರಿಕಾಗ್ ಹೋಗೋದು. ನಿಮ್ ಗಂಡ ಇಂಡಿಯಾಗ್ ಬರ್ತಿದಾರಾ ಆಂಟಿ? ಇಲ್ವಲ್ಲ, ಯಾಕೆ? ನೀವ್ ಹೇಗಿದ್ರು ಈ ಮದ್ವೆನೂ ಮಾಡಕ್ಕಾಗಲ್ಲ, ಅಮೆರಿಕಾಗೂ ಹೋಗಕ್ಕಾಗಲ್ಲ. ನಿಮ್ ಗಂಡನೇ ಇಲ್ಲಿಗೆ ಬರ್ಬೋದೇನೋ ಅಂತ ಕೇಳ್ದೆ. ಏನೋ ಸುಟ್ಟಿದ ವಾಸನೆ ಬರ್ತಾ ಇದೆಯಲ್ಲ ಅಮ್ಮ ಅವರೇ. ಇಬ್ಬಿಬ್ರಿದಾರಲ್ಲ, ಆರಿಸ್ತಾರೇನೋ ಶಿವ. ನೀನ್ ಬಾ. ನೋಡಿದ್ರ ಆಂಟಿ ಎಷ್ಟು ನೋವಾಗೋ ಹಾಗೆ ಮಾತಾಡಿದ್ರು. ಒಂದ್ ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಜಾಸ್ಮಿನ್. ಅದಾದ್ಮೇಲೆ ಇವ್ರನ್ನೆಲ್ಲ ನನ್ ತಾಳಕ್ಕೆ ಹೇಗ್ ಕುಣಿಸ್ತೀನಿ ಅಂತ ನೀನೇ ನೋಡ್ತೀಯ. ಯಜಮಾನ್ರೆ, ಯಜಮಾನ್ರೆ,
ಯಜಮಾನ್ರೆ. ಏ ನೈನಿ ಇರು 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 ಯಾಕಷ್ಟು ಗಾಬರಿ ಆಗ್ತಿದ್ಯಾ? ಹಾಂ, ಅದು ಏನಿಲ್ಲ ಯಜಮಾನ್ರೆ, ನಾನು ಹೊರಗೆ ಹೋಗ್ತಿದ್ದೀನಿ, ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಮತ್ತೆ ನಾನು ಬರಲಾ? ಆ, ಒಬ್ಳೇ ಹೇಗೆ ಹೋಗ್ತೀಯಾ? ಪರವಾಗಿಲ್ಲ ಯಜಮಾನ್ರೆ, ನಾನು ಹೊರಡ್ತೀನಿ. ಗೊತ್ತಿರೋರು ಬರ್ತೀನಿ ಎಂದಿದ್ರು, ಭೇಟಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ. ಯಜಮಾನ್ರೆ, ಸಣ್ಣ ರೋಡ್ ಇದೆ, ಚಕ್ರದ ಗುರ್ತಿದೆ, ಒಂದು ದೊಡ್ಡ ಮರ ಕೂಡ ಇದೆ. ಅಲ್ಲಿಗೆ ಹೇಗೆ ಹೋಗ್ಬೇಕು? ಇಂದಿರಾನಗರಲ್ಲಿ ಇರುತ್ತೆ, ನಿನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿರೋದು. ಅದೇನು ಬೇಡ ಯಜಮಾನ್ರೆ, ಹೇಳಿದ್ರಲ್ಲ, ನಾನು ಹುಡುಕೋತೀನಿ, ಹೋಗ್ಬಿಟ್ಟು ಬರ್ತೀನಿ. ನಿಮ್ಗೇನಾದರೂ ಕಾಫಿ ಏನಾದರೂ ಬೇಕಾ? ಏನು ಬೇಕಾಗಿಲ್ಲ, ನೀನು ಟೆನ್ಷನ್ ಮಾಡ್ಕೊಳ್ದೆ ಹುಷಾರಾಗಿ ಹೋಗ್ಬಿಟ್ ಬಾ. ಸರಿ ಯಜಮಾನ್ರೆ, ಹೋಗಿ ಬರ್ತೀನಿ. ನೈನಿ ಗಾಬರಿ ಆಗಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಏನೋ ಪ್ರಾಬ್ಲಮ್ ಇದ್ದೇ ಇರಬೇಕು. ಆದರೆ ನನಗ್ಯಾಕೆ ಹೇಳ್ತಿಲ್ಲ ಇವಳು? ಹೇಳಬಾರ್ದು ಅಂತ ಅಂದ್ಕೊಂಡಿದ್ದಾಳ? ನೀ ಮತ್ತೇನೋ ಪ್ಲಾನ್ ಮಾಡಿರ್ತೀಯ ಸುಮನ. ನಮ್ ಮಧ್ಯೆ ಏನಕ್ಕೆ ನಾಚಿಕೆ ಇಲ್ದೆ ತಿನ್ನು. ಫೋನ್ ಕೊಡು. ಇಲ್ಲಿ ಕೇಳು, ಸ್ವಿಚ್ ಆಫ್ ಆಗೋವರೆಗೂ ಮಾತಾಡ್ಬೇಡ್ವೆ. ಚಾರ್ಜಿಂಗ್ ಚೆನ್ನಾಗೇ ಇದೆಯಲ್ಲ, ಇನ್ನೇನಕ್ಕೆ ಯೋಚನೆ? ಅನ್ಕೊಂಡೆ ಯಾಕೋ ಫೋನೇ ಮಾಡಿಲ್ಲ ಅಂತ. ಇವಾಗಲೇ ಮಾಡಿದ್ಲು. ನಿಂಗೆ 100 ವರ್ಷ. ನನ್ ತೀರಾ ಹಳೆ ಮುದ್ಕೆ ಮಾಡ್ಬಿಟ್ರಲ್ಲ ಚಿಕ್ಕ ಯಜಮಾನ್ರೆ. 100 ವರ್ಷ ಅಂದ್ರೆ ನಿನ್ ಮುದುಕಿ ಅಂತಲ್ಲ, ನೀನು 100 ವರ್ಷ ಇರೋವರೆಗೂ ನಿನ್ ಭಾರನ ಈ ಭೂಮಿ ಹೊರುತ್ತೆ ಅಂತ. ಅಲ್ಲಿಗೆ ನೀವೇ ನನ್ ಹೊರ ತರ ಮಾತಾಡ್ತಿದ್ದೀರಾ? ನಾನೇನ್ ಹೇಳಿದ್ರೆ ಹೀಗಂತೀಯ? ಇಲ್ ಕೇಳಿ, ಹುಟ್ಟಿದ ದಿನ ಜಗಳ ಆಡಿದ್ರೆ ವರ್ಷ ಪೂರ್ತಿ ಜಗಳ ಆಡ್ತಿರ್ತೇವಂತೆ. ಹುಟ್ಟಿದಿನ ಯಾರ್ದು? ಪದ್ಮಾವತಿದ? ಅವಳ ಮುಖ ಯಾವಾಗ ನೋಡಿದ್ರು ತಿಂತಾನೆ ಇರ್ತಾಳ ಅವಳು. ಕರ್ದಿಯೇನೆ? ಇಲ್ಲ ನೀನ್ ತಿನ್ನು. ಮತ್ತೆ ಯಾರು ಹುಟ್ಟಿದ್ದಿನ? ಇನ್ಯಾರ್ದು? ನಂದೇ. ಹೋದ್ ವಾರನೇ ಹೇಳಿದ್ನಲ್ಲ, ಅಷ್ಟವೇಕ್ ಮರ್ತ್ಬಿಟ್ರಾ? ಅರೆ ಹೌದಲ್ವಾ, ಐ ಗಾಟ್ ಇಟ್. ಸಾರಿ, ಹಾಸ್ಪಿಟಲ್ ಟೆನ್ಷನ್ ಅಲ್ಲಿ ಮರ್ತೋಗ್ಬಿಟ್ಟಿದ್ದೆ. ಹಾಸ್ಪಿಟಲಾ? ಯಾಕೆ, ಏನಾಯ್ತು? ನೈನಿ ಅದಕ್ಕೆ ಬಗ್ಗೆ ಹೇಳಿದ್ರೆ ನಾಳೆನೆ ಗಾಬರಿಯಲ್ಲಿ ಮುಖಂಟಿಪುರನ ಇಲ್ಲಿ ಕರ್ಕೊಂಬಂದ್ಬಿಡ್ತಾಳೆ. ಹೌದು, ನಿನಗೆ ಫೋನ್ ಕಳಿಸಿದ್ನಲ್ಲ, ಮತ್ತೆ ಪದ್ಮಾವತಿ ಫೋನಲ್ಲಿ ಯಾಕೆ ಮಾತಾಡ್ತಾ ಇದೆಯಾ? ಅದ್ ಅವತ್ತೇ ಹೊಡ್ದೋಯ್ತು. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಚಿಕ್ಕ ಯಜಮಾನ್ರೆ. ಹಾಸ್ಪಿಟಲ್ ಅಲ್ಲಿ ಯಾರ್ಗೆ ಏನಾಯ್ತು? ನಮ್ಮ ತಂದೆಗೆ ಮೈಯಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ನಾನೇ ಹತ್ತಿರ ನೋಡ್ಕೋತಾ ಇದ್ದೆ. ಆ ಟೆನ್ಷನ್ನಲ್ಲಿ ನಿನ್ನ ಬರ್ಡೇ ಅನ್ನೋ ವಿಷಯ ಮರ್ತ್ಬಿಟ್ಟೆ. ಸಾರಿ ಸುಮನ. ಇವಾಗ ಹೇಳ್ತೀನಿ, ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ. ಕೇಳಿಸ್ಲಿಲ್ಲ. ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸುಮನ. ನನ್ಗೆ ಕೇಳಿಸ್ತಿಲ್ವಲ್ಲ? ಅದೇನು, ಇಷ್ಟೊತ್ತವರೆಗೂ ಚೆನ್ನಾಗೇ ಕೇಳಿಸ್ತಾ ಇತ್ತು, ಇವಾಗೇನಾಯ್ತು? ಮತ್ತಿನ್ನೇನ್ ಚಿಕ್ಕ ಯಜಮಾನ್ರೆ, ನೀವು ನಮ್ಮ ಅಕ್ಕನ ಗಂಡನ್ ತಮ್ಮ ಆಗ್ಬೇಕು. ಈ ನಿಮ್ ನಾದ್ನಿಗೆ ಹುಟ್ಟಹಬ್ಬದ ಶುಭಾಶಯನ ಫೋನಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡೋಣ ಅನ್ಕೊಂಡಿದ್ದೀರಾ? ಮತ್ತೇನ್ ಮಾಡ್ಬೇಕು ಅಂತೀಯ? ಊರಿಗೆ ಬಂದು ಹ್ಯಾಪಿ ಬರ್ಡೇ ಸುಮನ ಅಂತ ಹೇಳಿ ವಾಪಸ್ ಹೋಗಿ. ಅದು ಹಾಗಲ್ಲ ಸುಮನ. ಇನ್ನೇನು ಹೇಳ್ಬೇಡಿ, ನೀವು ಬರ್ತಿದ್ದೀರಾ ಅಷ್ಟೇ.
ಒಂದ್ಸರಿ ನಾನು ಹೇಳೋದನ್ನ. ನೀವ್ ಬಂದಿಲ್ಲ ಅಂದ್ರೆ ನಮ್ ನೈನಿ ಅಕ್ಕನ ಮೇಲೆ ಆಣೆ ಅಷ್ಟೇ. ಹಲೋ 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 ಇಟ್ಬಿಟ್ಲು. ಅದ್ಗೆ ಮೇಲೆ ಕಾಣೆ ಇಟ್ಲು. ಮೆಂಟಲ್. ಇವಾಗ ಏನ್ ಮಾಡೋದು? ಅದೇನೆ ಹೋಗಿ ಹೋಗಿ ನಿಮ್ಮ ಅಕ್ಕನ ಮೇಲೆ ಆಣೆ ಮಾಡಿದ್ಯಾ? ಚಿಕ್ಕ ಯಜಮಾನ್ರಿಗೆ ನಮ್ ನೈನಿ ಅಕ್ಕ ಅಂದ್ರೆ ತುಂಬಾನೇ ಗೌರವ. ಇಂಥ ಸೆಂಟಿಮೆಂಟಲ್ ಸಿಕ್ಕಾಕ್ಸಿದ್ರೇನೆ ಸಿಟಿಯಿಂದ ಒಬ್ಬ ಹುಡ್ಗನ್ ಕರ್ಸ್ಕೊಂಡು ಹುಟ್ಟ ಹಬ್ಬಕ್ಕೆ ಅವಳು ವಿಶ್ ಮಾಡಿಸ್ಕೊಂಡ್ಲು ಅನ್ನೋ ಪಬ್ಲಿಸಿಟಿ ನನಗ್ ಬರ್ಬೇಕಲ್ಲ. ನಿನ್ ಹುಚ್ಚ ಪ್ರೀತಿಗೆ ಅವ್ರನ್ನ ಅಷ್ಟ್ ದೂರದಿಂದ ಕರೆಸ್ತಿದ್ಯಾ? ನೀನೊಬ್ಳು ವಿದೇಶದಿಂದ ನಮ್ ದೇಶಕ್ ಬಂದು ಬರೀ ಒಂದ್ ರೋಸ್ ಕೊಟ್ಟು ಹೋಗೋರು ತುಂಬಾ ಜನ ಇದಾರೆ ಗೊತ್ತಾ? ತಗೋ ನನ್ ಚಾಕ್ಲೇಟ್ ವಾಪಸ್ ಕೊಡು. ಏನೋ ನಂಗೆ ಭಯ ಆಗ್ತಿದೆ ಕಣೆ. ರಾಕ್ಷಸಿ, ನೀನ್ ನನ್ನ ಗುರ್ತಿಡಿಬಾರ್ದು ಅಂತ ಈ ವೇಷ ಹಾಕೊಂಡಿದ್ದೀನಿ. ನೀನು ಜಗದೀಶ್ ಯಜಮಾನ್ರ ಕುಟುಂಬಕ್ಕೆ ಮಾಡಿರೋ ದ್ರೋಹನ ನಿರೂಪಿಸಿದ ಮೇಲೆ ನಾನು ನಿರಪರಾಧಿ ಅಂತ ನಿನ್ ಬಾಯಲ್ಲೇ ಹೇಳಿಸಿ ಎಲ್ಲ ತಪ್ಪು ನೀನೇ ಮಾಡಿದ್ಯಾ ಅಂತ ಎಲ್ಲರೂ ತಿಳ್ಕೊಂಡ ಮೇಲೆ ನಿನ್ ಪ್ರಾಣ ತೆಗಿತೀನಿ. ಅಲ್ಲಿ ತನಕ ಕಣ್ ಕಾಣದೇ ಇರೋ ಕುರುಡೊಂಥರ ನಾಟಕ ಮಾಡ್ತೀನಿ. ನೋಡೋರ್ ಕಣ್ಗೆ ಕುರುಡ ಆದ್ರೂ ನಿನ್ನನ್ನು ನರಕಕ್ಕೆ ಕಳಿಸಿ ನಿನ್ನ ಸಮಾಧಿನ ಕಣ್ಣಾರೆ ನೋಡ್ತೀನಿ. ಬರ್ತಾ ಇದ್ದೀನಿ ತಿಲೋತ್ತಮ, ಬರ್ತಾ ಇದ್ದೀನಿ. ವಿಶಾಲಕ್ಷಮ ತಾಯಿ, ಮಾಡದೇ ಇರೋ ತಪ್ಪಿಗೆ 16 ವರ್ಷ ಶಿಕ್ಷೆ ಅನುಭವಿಸಿದ್ದೀನಿ. ಇವಾಗ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ನೀನೇ ಕಾಪಾಡಬೇಕಮ್ಮ.
ಯಜಮಾನ್ರು ಹೇಳಿದ್ದು ಇಲ್ಲೇ, ಅವ್ರು ಹೇಳಿರೋ ಕಡೆನೇ ಬಂದಿದ್ದೀನಿ. ನನಗೆ ಕಾಣಿಸಿದ್ ಕೂಡ ಇದೇ ಜಾಗ. ಆ ವಯಸ್ಸಾದವ್ರು ಎಲ್ಲಿದ್ದಾರೆ? ದೊಡ್ಡಯ್ಯ, ಅಮ್ಮ ವಿಶಾಲಕ್ಷಮ್ಮ ತಾಯಿ, ಬರೋ ಅಪಾಯನ ತಡೆಯೋ ಶಕ್ತಿನ ದಯವಿಟ್ಟು ನನಗೆ ಕೊಡಮ್ಮ. ಡ್ಯಾಡ್, ನಿಮಗೆ ನೆನಪಿದೆಯಾ? ಮಳೆ ಬಂದರೆ ಅಮ್ಮ ನಾನು ನೆನೀತಾ ಆಟ ಆಡ್ತಿದ್ವಿ. ನೆಂದೋಗ್ತೀವಿ ಅಂತ ನೀವು ಕೊಡೆ ಹಿಡ್ಕೊಂಡ್ಬಂದು ನಮ್ಮಿಬ್ಬರನ್ನು ಹತ್ರಕ್ಕೆ ಕರ್ಕೊಂಡು ಸಂತೋಷ ಪಡ್ತಿದ್ರಿ. ಅಮ್ಮ ನಿಮ್ಮನ್ನು ಬಿಟ್ಟು ದೂರ ಹೋದ ಮೇಲೆ ಒಂಟಿಯಾಗಿರೋ ನನ್ನನ್ನು ನಗಿಸೋದಕ್ಕೆ ಅಂತ ನಿಮ್ಮ ಸ್ಟೇಟಸ್ನು ಪಕ್ಕಕ್ಕಿಟ್ಟು ನನ್ನ ಜೊತೆ ಆಟ ಆಡೋದಕ್ಕೆ ಪ್ರಯತ್ನ ಪಡ್ತಿದ್ರಿ.
20 ವರ್ಷದವರೆಗೂ ಅಮ್ಮ, 25 ವರ್ಷ ಬರೋವರೆಗೂ ನೀವು ಈ ಮಗನಿಗೋಸ್ಕರ ಎಲ್ಲ ಇಷ್ಟಗಳನ್ನು ಪೂರೈಸ್ಕೊಂಬಂದ್ರಿ. ನಿಮ್ಮನ್ನು ಬದುಕಿಸ್ಕೊಳ್ಳೋದಕ್ಕೆ ನೈನಿ ಕೈ ಕತ್ತರಿಸ್ಕೊಂಡ್ಲು. ಯಾಕೋ ನನಗೆ ಅರ್ಥ ಆಗ್ದಿದ್ರು ಅವಳ ತಾಪತ್ರಯ ನನಗೆ ಅರ್ಥ ಆಯ್ತು. ಮೊದಲಿನ ಹಾಗೆ ನೀವು ಚೆನ್ನಾಗಿ ಆರೋಗ್ಯವಾಗಿದ್ದು ನಗ್ನಗ್ತಾ ಮಾತಾಡ್ತಿದ್ರೆ ಮತ್ತೆ ನಾ ಸಂತೋಷವಾಗಿರ್ತೀವಿ ಡ್ಯಾಡ್.